ನಮಸ್ಕಾರ. ಕಳೆದ ತರಂಗಿಣಿಯ ಅಧ್ಯಾಯದಲ್ಲಿ ಅಕ್ಕ ಮಹಾದೇವಿಯು ಶ್ರೀಗಿರಿಯ ಆರೋಹಣವನ್ನು ಮಾಡಲು ಆರಂಭ ಮಾಡಿರ್ತಾರೆ. ಅವರು ಆತ್ಮಕೂರನ್ನು ಸಂಗಡಿಗರೊಡನೆ ಸೇರಿ ಆತ್ಮಕೂರನ್ನು ದಾಟಿ ಬೆಟ್ಟವನ್ನು ಹತ್ತಲಿಕ್ಕೆ ಆರಂಭ ಮಾಡಿರ್ತಾರೆ. ಅದರ ಮುಂದುವರೆದ ಭಾಗವನ್ನು ಇಂದಿನ ಅಧ್ಯಾಯದಲ್ಲಿ ತಿಳಿಯೋಣ. ಶ್ರೀಶೈಲ ಯಾತ್ರೆ ಆ ಕಾಲದಲ್ಲಿ ಬಹು ಕಷ್ಟಕರ, ದುರ್ಗಮವಾದ ಭಯಾನಕ ಹಾದಿಯನ್ನು ತುಳಿಯುತ್ತಾ ಬಂದು ಶ್ರೀಗಿರಿ ಮಲ್ಲಯ್ಯನ ದರ್ಶನ ಪಡೆದು ತಮ್ಮ ಊರನ್ನು ಸುರಕ್ಷಿತವಾಗಿ ಸೇರಿದರೆ ಆ ಯಾತ್ರಿಕನು ಪುನರ್ಜನ್ಮ ಪಡೆದು ಮತ್ತೆ ಹುಟ್ಟಿ ಬಂದಂತೆ ಭಾವಿಸುತ್ತಿದ್ದ. ಪ್ರಾಣವನ್ನು ಪಣಕ್ಕಿರಿಸಿಯೇ ಯಾತ್ರೆ ಹೊರಡಬೇಕಾಗಿತ್ತು. ಅವನು ಕಷ್ಟದ ದಾರಿಯನ್ನು ಮೆಟ್ಟುತ್ತಾ ಬರುವಾಗ ಉತ್ಸಾಹವು ಕುಂದುವುದು ಸಹಜವೇ. ಇನ್ನೆಷ್ಟು ದೂರವೋ ಎಂಬ ವಿಚಾರವು ಅವನನ್ನು ಅಧೀರನನ್ನಾಗಿ ಮಾಡಬಹುದು. ಅಂತಹ ಪ್ರಸಂಗದಲ್ಲಿ ಇನ್ನೇನು ಬಂದೇ ಬಿಡ್ತು, ಓ ಅಲ್ಲೇ ಗುಡಿ ಕಾಣ್ತಾ ಇದೆ ಎಂಬ ಆಶ್ವಾಸನೆ ಕುಸಿಯುವ ಧೈರ್ಯವನ್ನು ಎತ್ತಿ ಹಿಡಿದು ಗುರಿ ಮುಟ್ಟುವ ಉತ್ಸಾಹವನ್ನು ತುಂಬುವುದು. ಸಣ್ಣ ಮಕ್ಕಳು ನಡೆಯಲಾರದೆ ಸೋತು ಹಠ ಹಿಡಿದಾಗ ತಾಯಿಗೆ ಬಲು ಪೇಚು, ಎತ್ತಿಕೊಳ್ಳಲಿಕ್ಕೆ ಭಾರ. ಆಗ ಆಕೆ ಮಗುವನ್ನು ಉದ್ದೇಶಿಸಿ, ಅಲ್ಲೋಡು ತಿಂಡಿ ಅಂಗಡಿ, ಅಲ್ಲಿ ತನಕ ನಡೆ, ಗಾರ್ಗೆ ಹೆಸರುಂಡೆ ಇಡ್ಡಲಿಕೆಗಳನ್ನು ಕೊಡಿಸ್ತೀನಿ ಎಂದಾಗ ಮಗುವು ಉತ್ಸಾಹವನ್ನು ಮೈಗೂಡಿಸಿಕೊಂಡು ಮುಂದೆ ಓಡುವುದು. ಇಂತಹ ಆಶ್ವಾಸನೆಯನ್ನು ತುಂಬುವಂತಿತ್ತು ಆ ಶಿಖರೇಶ್ವರ ಗಿರಿಶೃಂಗ. ಅಕ್ಕ ಮಹಾದೇವಿ ನಿಂತು ಅಲ್ಲಿ ಕಂಡ ಬಹುಭವ್ಯ ಭೂಮ ದೃಶ್ಯವನ್ನು ಸವಿದಳು. ಶಿಖರೇಶ್ವರದ ಸುತ್ತಲೂ ಅಸಂಖ್ಯಾತ ಗಿರಿ ಶೃಂಗಗಳು, ನಡು ನಡುವೆ ದಟ್ಟವಾದ ಕಾಡು. ಎತ್ತರವಾದಂತಹ ಈ ಶೃಂಗದ ಮೇಲೆ ನಿಂತಾಗ ವಿಸ್ತಾರವಾದ ಸೃಷ್ಟಿಯ ಮುಖವನ್ನು ಕನ್ನಡಿಯಲ್ಲಿ ಚುಳುಕಾಗಿ ಸ್ಪಷ್ಟವಾಗಿ ಕಂಡಷ್ಟು ಆನಂದವಾಯಿತು. ಸಣ್ಣ ಸಣ್ಣ ಬೆಟ್ಟಗಳ ಮೇಲೆ ನಿಂತಾಗ ಬಿಡಿ ಬಿಡಿಯಾಗಿ ವನಶ್ರೀಯನ್ನು ನೋಡುತ್ತಲಿದ್ದಂತಹ ಆಕೆ ಅಲ್ಲಿ ಅಖಂಡವಾಗಿ ಪಕ್ಷಿ ನೋಟದಿಂದ ವನಶ್ರೀಯ ಸಂಪದವನ್ನು ಕಣ್ಣಿನಿಂದ ಉಂಡು ತಣಿದಳು. ಶಿಖರೇಶ್ವರ ಶೃಂಗದ ತುದಿಯಲ್ಲಿ ನಿಂತಾಗ ಹಸಿರು ವನರಾಜಿಯ ಒಡಲಲ್ಲಿ ಮಲ್ಲಿಕಾರ್ಜುನ ದೇವಾಲಯದ ಎತ್ತರವಾದ ಅಚ್ಚ ಬಿಳಿಯ ಗೋಪುರ, ಅದರ ಬಂಗಾರದ ಕಳಸಗಳು ಕಾಣುತ್ತಲೇ ಜನರು ಕೇಕೆ ಹಾಕಿ ಹರ್ಷಧ್ವನಿಗೈದು ಸರ್ವಾಂಗದ ಬಲವನ್ನು ಕಂಠದ ಢಮರುಗದ ಮೇಲೆ ಹಾಕಿ ಉಘೆ ಉಘೆ ಶ್ರೀಗಿರಿ ಮಲ್ಲಯ್ಯ ಉಘೆ ಉಘೆ, ಮಹಾಂತ ಮಲ್ಲಯ್ಯ ಉಘೆ ಉಘೆ ಎಂದು ಗಟ್ಟಿಯಾದ ಧ್ವನಿಯಲ್ಲಿ ಜಯಘೋಷ ಮಾಡಿದಾಗ ಧ್ವನಿ ತರಂಗಗಳು ಬೆಟ್ಟಗಳ ಕಲ್ಲುಗಳಿಗೆ ಬಡಿದು ಹಿಮ್ಮೆಟ್ಟಿ ಮಾರುಳಿಯುತ್ತ ಅಲೆಯಾಗಿ ಹರಿದು ಕಾನನದಲ್ಲಿ ವಿಲೀನವಾದವು. ಪಡುವಣ ದಿಕ್ಕಿನ ಶಯ್ಯಾಗಾರವನ್ನು ರವಿಯು ಪ್ರವೇಶಿಸಲಿಕ್ಕೆ ಅರ್ಧ ಜಾವದ ಸಮಯವಿದ್ದಿತು. ಹೊಂಗಿರಣಗಳು ಸುವರ್ಣದ ತೆಳು ತೆರೆಯ ಬೆಳಕನ್ನು ಹಸಿರು ಮರಗಳಿಗೆ ಹೂಗಿಡಗಳಿಗೆ ಆಚ್ಛಾದಿಸಿದ್ದವು. ಶಿಖರೇಶ್ವರ ಶೃಂಗದ ತುದಿಯಲ್ಲಿ ಕುಳಿತ ಸೂರ್ಯನಿಗೆ ಬೆನ್ನು ತಿರುಗಿಸಿ ಸುಚೇತನಗೊಂಡಂತಹ ಸೃಷ್ಟಿಯನ್ನು ಅಕ್ಕ ಮಹಾದೇವಿ ನೋಡತೊಡಗಿದ್ದಳು. ಸೂರ್ಯನು ಮುಳುಗುವ ಮುನ್ನವೇ ಶ್ರೀಗಿರಿಯನ್ನ ಸೇರುವಂತಹ ಉತ್ಸಾಹದೊಡನೆ ಬಂದಿದ್ದಂತಹ ಯಾತ್ರಿಕ ತಂಡದವರಿಗೆ ಆತ್ಮಕೂರಿನಿಂದ ಜೊತೆಯಾಗಿ ಬಂದಿದ್ದ ಆ ಯಾತ್ರಿಕರ ಗುಂಪು ಕನ್ನಡ ನಾಡಿನಿಂದ ಬಂದದ್ದು ಎಂದು ತಿಳಿದು ರಾತ್ರಿಯ ವೇಳೆ ಬಿಡಾರ ಮಾಡಿದಾಗಲೆಲ್ಲ ಅಕ್ಕ ಮಹಾದೇವಿಯ ಬೋಧೆ ಕೇಳಿ ಅವರು ಪ್ರಭಾವಿತರಾಗಿದ್ದರು. ಅವ್ವ, ಬ್ಯಾಗ್ನೇ ಮಲ್ಲಯ್ಯನ ಹತ್ರ ಹೋಗೋಣಂತೆ ನಡೆಯವ್ವ ಎಂದು ಮಧ್ಯಮ ವಯಸ್ಸಿನ ಸ್ತ್ರೀಯೊಬ್ಬಳು ಅಕ್ಕ ಮಹಾದೇವಿಯನ್ನ ಎಚ್ಚರಿಸಿ ಕರೆದಳು. ನೀವು ನಡೆಯಿರಿ ತಾಯಿ, ನಾವು ನಾಳೆಗೆ ಅತ್ತ ಬರುತ್ತೇವೆ. ಯವ್ವ, ದೆವ್ವಿನಂತ ಅರಣ್ಯದಾಗೆ ಏನು ಮಾಡ್ತಿ ತಾಯಿ? ನೋಡಕ್ಕೂ ಏನಿಲ್ಲ, ಶಿಖರಪ್ಪನ ನೋಡ್ದಂಗಾತು, ನಡಿ ಮಲ್ಲಯ್ಯನ ದರ್ಶನ ಮಾಡ್ಕೊಳ್ಳೋಣ. ಆ ಮಾತುಗಳನ್ನು ಕೇಳಿ ಅಕ್ಕ ಮಹಾದೇವಿ ಹಗುರವಾಗಿ ನಕ್ಕಳು. ತಾಯಿ, ನನ್ನ ಮಲ್ಲಯ್ಯ ಬ್ರಹ್ಮಾಂಡದ ಗುಡಿಯಲ್ಲಿ ಸೂರ್ಯನಿಂದ ಆರತಿಯನ್ನು ಬೆಳಗಿಸಿಕೊಂಡು ಹೊಂಬೆಳಗಿನಿಂದ ಕಂಗೊಳಿಸುತ್ತಿರುವನು, ಒತ್ತಾಯ ಮಾಡದಿರಿ. ಆಕೆ ಬೆರಗಾಗಿ ತನ್ನ ಗುಂಪನ್ನು ಸೇರಿಕೊಂಡು ಹೋದಳು. ಅಂತಹ ಜನರನ್ನು ನೋಡಿ ಮೂಕಳಾಗಿ ಅಕ್ಕ ಮಹಾದೇವಿ ಆಲೋಚಿಸಿದಳು. ಸಚೇತನವಾದ ದೈವಿ ಶಕ್ತಿಯನ್ನು ನೋಡಲಾರದೆ ಗೋಡೆಯ ಮಧ್ಯದಲ್ಲಿ ಬಂಧಿತವಾದುದನ್ನೇ ಜನರು ನೋಡ ಹೋಗುವವರಲ್ಲ. ನಮ್ಮ ಜನರಲ್ಲಿ ಈ ದೃಷ್ಟಿಕೋನ ಹಾಸು ಹೊಕ್ಕಾಗಿದೆ ಎಂದೇ ಶಿಖರೇಶ್ವರ ಶೃಂಗಕ್ಕೆ ಕರೆತಂದು ಪ್ರಕೃತಿಯನ್ನು ಇದಿರಿಟ್ಟು ತೋರಿಸಲಿಕ್ಕಾಗಿ ಹಿಂದಿನವರು ಇಂಥಲ್ಲಿ ಲಿಂಗವನ್ನು ಇರಿಸಿದ್ದಾರೋ ಏನೋ. ನಿಸರ್ಗ ಸೌಂದರ್ಯವನ್ನು ಸವಿಯಲು ಬನ್ನಿರಿ ಎಂದರೆ ಸಾಮಾನ್ಯ ಯಾತ್ರಿಕರು ಬೆಟ್ಟವನ್ನು ಏರುವ ಸಾಹಸ ಮಾಡಲಾರರು. ಅದರ ಬದಲಿಗೆ ಶ್ರೀಗಿರಿ ಮಲ್ಲಯ್ಯನ ದರ್ಶನವನ್ನು ಪಡೆಯುವ ಪೂರ್ವದಲ್ಲಿ
ಶಿಖರೇಶ್ವರನ ದರ್ಶನವನ್ನ ಮಾಡಲೇಬೇಕು ಎಂಬ ಕಡ್ಡಾಯ ನಿಯಮವನ್ನ ಹಾಕಿ ಶಿಖರೇಶ್ವರನ ಸಮೀಪದಲ್ಲಿ ನಿಂತು ಮಲ್ಲಿಕಾರ್ಜುನನ ಕಳಸವನ್ನ ನೋಡಿದರೆ ಪುನರ್ಜನ್ಮವಿಲ್ಲ ಎಂಬ ಆಮಿಷವನ್ನ ಇರಿಸಿದರೆ ಎಷ್ಟೇ ಕಷ್ಟವಾದರೂ ತಪ್ಪದೇ ಬೆಟ್ಟವನ್ನ ಏರುವರು. ಬಿಟ್ಟರೆ ಪಾಪ ಬಂದೀತೇನು ಅಥವಾ ಪುಣ್ಯ ಕೊರತೆಯಾಯಿತೇನು ಎಂಬ ಭಯವೊಂದೇ ಈ ಕಾರ್ಯಕ್ಕೆ ಪ್ರೇರೇಪಣೆ. ಕಡಿದಾದ ಈ ಬೆಟ್ಟವನ್ನ ಏರಿ ಸುಧಾರಿಸಿಕೊಳ್ಳಲು ತಂಗಾಳಿಗೆ ಮೈಯೊಡ್ಡಿ ಕುಳಿತರೆ ಇವರು ಬೇಡವೆಂದರೂ ಕೇಳದೆ ಅನಿವಾರ್ಯವಾಗಿ ಸೃಷ್ಟಿಯ ಸೌಂದರ್ಯವು ಕಣ್ಣ ಮುಂದೆ ಬಣ್ಣ ಕಟ್ಟಿ ನಿಂತು ಬಿಡುವುದು. ರಸಪ್ರಜ್ಞೆಯಿಂದ ಇವರು ಬೆಟ್ಟವನ್ನ ಏರದಿದ್ದರೂ ಏರಿದ ಬಳಿಕವಾದರೂ ರಸಪ್ರಜ್ಞೆಯನ್ನ ಹೊಂದಲಿ ಎಂಬ ಮನೀಷೆಯಿಂದಲೇ ಹಿಂದಿನ ರಸ ಋಷಿಗಳು ಈ ಸುಂದರ ತಾಣವನ್ನ ಧಾರ್ಮಿಕ ತಾಣವನ್ನಾಗಿ ಪರಿವರ್ತಿಸಿದ್ದಾರೆ. ಇಲ್ಲಿಗೆ ಬಂದ ಬಳಿಕ ಪ್ರಕೃತಿಯಲ್ಲಿ ಮಿಡಿಯುವಂತಹ ಶಿವಚೇತನವನ್ನ ಕಣ್ಣಾರೆ ಕಂಡು ಮನವನ್ನ ತಣಿಸಿಕೊಳ್ಳಲಾರದಂತಹ ಭಕ್ತರ ಹೃದಯಕ್ಕೂ ಸಾಂತ್ವನವನ್ನ ಕೊಡುವ ಶಿಖರೇಶ್ವರನ ಲಿಂಗವನ್ನ ಪ್ರತಿಷ್ಠಾಪಿಸಿದ್ದಾರೆ. ಅಕ್ಕ ಮಹಾದೇವಿ ಉಲ್ಲಾಸದಾಯಕವಾಗಿ ಧ್ಯಾನ ಮಾಡುತ್ತಾ ರಾತ್ರಿಯನ್ನ ಕಳೆದಳು. ಮರುದಿನವೂ ಅಲ್ಲಿಯೇ ಸ್ನಾನ ಪೂಜೆಗಳನ್ನು ಪೂರೈಸಿ ಸೂರ್ಯನ ಪ್ರಖರತೆ ಕಡಿಮೆಯಾದ ಬಳಿಕ ಶಿಖರದಿಂದ ಇಳಿದು ಮುಂದೆ ಸಾಗಿದರು. ಮಾರ್ಗ ಮಧ್ಯದಲ್ಲಿ ಆರ್ಕೇಶ್ವರನ ಗುಡಿ, ಹಟಕೇಶ್ವರ ಎಂದು ಅದಕ್ಕೆ ಪ್ರಸಿದ್ಧ ನಾಮವಿದೆ. ಈ ಅರ್ಕೇಶ್ವರನ ಗುಡಿ ಇದ್ದುದು ಬಹು ಸುಂದರ ರಮ್ಯವನದ ಮಧ್ಯೆ. ಗುಡಿಯ ಮುಂದೆ ತಿಳಿಯಾದ ನೀರಿನ ಕೊಳವಿತ್ತು. ತಪಸ್ಸು ಮಾಡಲಿಕ್ಕೆ ಸಾಧಕರಿಗೆ ಇದು ಅತ್ಯಂತ ಯೋಗ್ಯ ಸ್ಥಳ. ಆದ್ದರಿಂದ ಅನೇಕ ಮುಮ್ಮುಕ್ಷಿಗಳು ಪರ್ಣಕುಟೀರಗಳನ್ನು ಕಟ್ಟುಕೊಂಡು ತಪೋಮಗ್ನರು ಆಗಿದ್ದರು. ಅರ್ಕೇಶ್ವರನ ಗುಡಿಯನ್ನ ದಾಟಿ ಮುಂದೆ ನಡೆದಾಗ ಕಂಡವು ಬಹು ಸುಂದರವಾದಂತಹ ಪಂಚಧಾರೆ ಮತ್ತು ಪಾಲಧಾರೆ ಎಂಬ ಸುಂದರ ದಬೆದಬೆಗಳು. ಬೆಟ್ಟದ ಗರ್ಭದ ಶಿಲಾಪದರಗಳಲ್ಲಿ ಗುಪ್ತವಾಗಿ ಹರಿದು ಬಂದು 5 ಟಿಸಿಲಾಗಿ ಒಡೆದು ಪಂಚಧಾರೆಗಳಾಗಿ ಬೀಳುವಂತಹ ಆ ದೃಶ್ಯ ಬಹು ಸುಂದರ ಎನಿಸಿತ್ತು. ಇನ್ನೊಂದು ದೊಡ್ಡ ಪ್ರಮಾಣದ ನೀರಿನ ಝರಿ, ಅದು ಒಂದು ಬಂಡೆಯಿಂದ ವಯ್ಯಾರಪೂರ್ಣವಾಗಿ ಜಾರುವಾಗ ವಾಕ್ಕಣಗಳು ಚಿಮ್ಮಿ ಹಾಲಿನ ಬಣ್ಣದಲ್ಲಿ ವ್ಯಕ್ತವಾಗುವುದರಿಂದ ಇದಕ್ಕೆ ಪಾಲಧಾರೆ ಎಂಬ ಹೆಸರು. ಈ 2 ಧಾರೆಗಳು ಮಳೆಗಾಲದಲ್ಲಿ ಬಹು ರಮಣೀಯವಾಗಿ ಶಕ್ತಿಯುತವಾಗಿ ಸುರಿದು ಮುಂದಿರುವಂತಹ ಆಳವಾದ ಕೊಳದಲ್ಲಿ ಧುಮುಕಿ ಹರಿದು ಸಾಗುತ್ತಿದ್ದವು. ಬಿಸಿಲಲ್ಲಿ ನೀರು ಬಹು ತಂಪೆನಿಸಿದಂತಹ ಕಾರಣ ಮುಖ ತೊಳೆದು ವಿಶ್ರಾಂತಿಗಾಗಿ ವಿಸ್ತಾರವಾದಂತಹ ನೆರಳನ್ನ ನಿರ್ಮಿಸಿದ ವೃಕ್ಷರಾಜಿಯ ಕೆಳಗೆ ಅಕ್ಕ ಮಹಾದೇವಿ ಕುಳಿತಾಗ ದಣಿದ ಯಾತ್ರಿಕರಿಗೆ ಚಾಮರ ಸೋವುವಂತೆ ಗಿಡ ಮರಗಳ ಗಾಳಿಯು ಮೈಗೆ ಬಹು ಹಿತವಾಗಿ ಬೀಸಿತು. ಕೆಲವು ಕಾಲ ಕುಳಿತು ಮೈಗೆ ತಂಪೆರೆದುಕೊಂಡು ಮುಂದೆ ಸಾಗಿದಾಗ ಶ್ರೀಗಿರಿ ಮಲ್ಲಯ್ಯನ ಗುಡಿಯ ಹೆಬ್ಬಾಗಿಲಿಗೆ ಕರೆದೊಯ್ಯುವಂತಹ ಮಾರ್ಗ ಸ್ಪಷ್ಟವಾಗಿ ಕಂಡಿತು. ಗುಡಿಯ ಹೊರವಲಯದಲ್ಲಿದ್ದಂತಹ ಪೌಳಿಯ ಕಾಮಾನುಗಳೆರಡನ್ನ ಆರಿಸಿಕೊಂಡು ಸಾಮಗ್ರಿಗಳನ್ನು ಇಳಿಸಿ ವಿಶ್ರಾಂತಿ ಪಡೆದರು. ಶರಣರೇ, ಇಂದಿನ ಅಧ್ಯಾಯದಲ್ಲಿ ನಾವು ತಿಳಿದಂತೆ ಅಕ್ಕ ಮಹಾದೇವಿಯವರು ಮತ್ತು ಅವರ ಜೊತೆ ಬಂದಂತಹ ಜಂಗಮರು ಇದೀಗ ಶ್ರೀಗಿರಿಯ ಆರೋಹಣವನ್ನ ಮಾಡ್ತಾ ಇದ್ದಾರೆ. ಅಕ್ಕ ಮಹಾದೇವಿಯವರು ಕದಳಿಯ ವನಕ್ಕೆ ತಲುಪ್ತಾ ಇದ್ದಾರೆ. ಇದರ ಮುಂದುವರೆದ ಭಾಗವನ್ನ ಮುಂದಿನ ಅಧ್ಯಾಯದಲ್ಲಿ ತಿಳಿಯೋಣ. ಶರಣು ಶರಣಾರ್ಥಿಗಳು.